ಎಲ್ಲರಿಗೂ ನಮಸ್ಕಾರ, ನಿಮಗೂ ನಮಸ್ಕಾರ. ಈಗ ನಾವು ಹೊನ್ನುಡಿಕೆ ಗ್ರಾಮದ ಹೊನ್ನಾದೇವಿ ಮಾತೆಯ ದೇವಸ್ಥಾನದ ಮುಂದೆ ಇದ್ದೀವಿ. ಇಲ್ಲಿ ಅನೇಕ ವೀರಗಲ್ಲುಗಳನ್ನ ಈ ದೇವಸ್ಥಾನ ಕಟ್ಟಬೇಕಾದ್ರೆ ಅಲ್ಲಿ ಆ ಕಡೆ ಹಾಕಿದ್ರಿ. ನಾನು ಒಂದು ರಿಕ್ವೆಸ್ಟ್ ಮಾಡಿದೆ, ಎಲ್ಲನೂ ಒಂದು ಸಂರಕ್ಷಣೆ ಮಾಡಿಡಿ, ನಿಮ್ಮ ಊರು ಇತಿಹಾಸನ ಹೇಳೋದಕ್ಕೆ ಇವೆಲ್ಲ ಆಕರಗಳಾಗುತ್ತೆ, ಇದ್ರ ಬಗ್ಗೆ ನಾನು ನಿಮಗೆ ಬರ್ಕೊಡ್ತೀನಿ ಅಂತ ಹೇಳಿದೆ. ಅದ್ರ ಬಗ್ಗೆ ನಿಮಗೆ ಒಂದು ಬರೆದು ಎಲ್ಲ ಕೊಟ್ಟಿದ್ದೀನಿ. ಆದರೆ ಎಲ್ಲ ಜನಗಳಿಗೆ ಇದನ್ನು ತಿಳಿಸ್ಬೇಕಾದ್ರೆ ಇವುಗಳ ಬಗ್ಗೆ ಕೆಲವು ಮಾಹಿತಿನ ನಿಮಗೆ ಹೇಳ್ತೀನಿ. ಒಂದು ಆಧಾರದ ಮೂಲವಾಗಿ, ಶಾಸನದ ಆಧಾರದಲ್ಲಿ ಈ ದೇವಸ್ಥಾನ ಬಂದು ಸುಮಾರು 8ನೇ ಶತಮಾನದ್ದು ಅಂತ ನಾವು ಹೇಳ್ಬೋದು. ಇಲ್ಲೇ ಪಕ್ಕದಲ್ಲಿ ಇರುವ ಜಲಗಾರ ದಿಬ್ಬದ ಒಂದು ಶ್ರೀಪುರುಷನ ಕಾಲದ್ದು, ಶ್ರೀಪುರುಷ ಅಂದರೆ 750 ಆಸ್ಪಾಸಿಗೆ ಬರುತ್ತೆ. ಆ ಕಾಲದಲ್ಲೇ ಈ ದೇವಸ್ಥಾನದ ಪ್ರಸ್ತಾಪ ಇದೆ. ಪೊನ್ನುಡಿಕೆಯ ಭಟ್ಟಾರಿಕೆಗೆ ಅಂತೇಳ್ಬಿಟ್ಟು ಪ್ರಸ್ತಾಪ ಇದೆ. ಅಂದರೆ ಪೊನ್ನುಡಿಕೆ ಅಂದರೆ ಹೀಗಿನ ಹೊನ್ನುಡಿಕೆ, ಭಟ್ಟಾರಿಕೆಗೆ ಅಂತಂದರೆ ಮಾತೆ ತಾಯಿ ಅಂತೇಳ್ಬಿಟ್ಟು ಹೇಳ್ಬೋದು. ಅದು ಇದೇ ಹೊನ್ನಾದೇವಿ ಮಾತೆಯೇ ಅದನ್ನು ಭಟ್ಟಾರಿಕೆ ಅಂತ ಹೇಳಿದ್ದಾನೆ. ಈ ಸಮಯದಲ್ಲಿ ದೇವಸ್ಥಾನ ಆಗಿದೆ. ಆದರೆ ಕಾಲಾನಂತರದಲ್ಲಿ ಇವುಗಳು ಒಂದೊಂದು ಜಾಗಕ್ಕೆ ಸ್ಥಳಾಂತರ ಆಗೋಗಿದೆ. ಶಿಲ್ಪಗಳು, ಕಂಬಗಳು ಎಲ್ಲನೂ. ಈಗ ನೀವೆಲ್ಲ ಸೇರಿ ಒಂದು ಒಳ್ಳೆ ಆಕಾರ ತಂದಿಟ್ಟಿದ್ದೀರಾ ದೇವಸ್ಥಾನಕ್ಕೆ. ಹಳೆ ಕಲ್ಲುಗಳನ್ನು ನೀವು ಬಳಸ್ಕೊಂಡಿದ್ದೀರಾ, ಅದು ಭಾರಿ ಸಂತೋಷವಾದ ವಿಷಯ. ಈಗ ನಾನು ಈ ವೀರಗಲ್ಲುಗಳ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಈಗ ಒಂದನೇ, ಈ ಕಡೆ ಬನ್ನಿ ನೋಡಿ. ಇಲ್ಲಿ ಒಂದನೇದು ಆತ್ಮ ಬಲಿದಾನದ ಶಿಲ್ಪ. ವೀರಗಲ್ಲುಗಳಲ್ಲಿ ಅನೇಕ ವಿಧ ಇದೆ. ಅವುಗಳಲ್ಲಿ ಈ ಆತ್ಮ ಬಲಿದಾನದ ಶಿಲ್ಪನೂ ಒಂದು. ಈಗೆಲ್ಲ ನಾವು ನೋಡ್ತೀವಿ, ದೇವರಿಗೆ ಹರಕೆಗಳು ಹೊತ್ಕೊತೀವಿ. ಏನು 1001 ರೂಪಾಯಿ ಕಟ್ತೀನಿ ಅಂತ, ಇಲ್ಲ ದೇವಸ್ಥಾನ ಕಟ್ತೀನಿ ಅಂತ ಒಂದು ಹರಕೆ ಇರುತ್ತೆ, ಒಂದು ಮಂಟಪ ಕಟ್ತೀನಿ ಅಂತ ಹರಕೆ ಇರುತ್ತೆ, ಇಲ್ಲ 1000 ಜನಕ್ಕೆ ಊಟ ಹಾಕ್ತೀನಿ ಅಂತ ಹರಕೆ ಇರುತ್ತೆ. ಆದರೆ ಇವೆಲ್ಲದಕ್ಕಿಂತ ಮಿಗಿಲಾಗಿ ತನ್ನ ದೇಹನ ದೇವರಿಗೆ ಅರ್ಪಿಸ್ತೀನಿ ಅನ್ನೋದು ಮಹಾತ್ಯಾಗ ಅಲ್ವಾ? ಅವನು ಪೂಜಾರ್ಹ. ಆದ್ದರಿಂದ ಇದು ಒಂದು ಆತ್ಮ ಬಲಿದಾನದ ಶಿಲ್ಪ. ತಾನು ಕುತ್ಕೊಂಡ್ಬಿಟ್ಟು ಇನ್ನೊಬ್ಬರಿಗೆ ನೋಡಿ, ಇಲ್ಲಿ ಮಚ್ಚು ಕಾಣುತ್ತೆ ನೋಡಿ, ಇಲ್ಲಿ ಮಚ್ಚು ಕಾಣುತ್ತೆ ಅಂದರೆ ಕತ್ತು ನೋಡಿ, ಇಲ್ಲಿ ಕಟ್ಟಾಗಿದೆ ನೋಡಿ, ಇಲ್ಲಿ ಆತ್ಮಬಲಿ ಮಾಡ್ಕೊಂಡಿದ್ದಾನೆ. ಅದು ತನ್ನಾಳುವ ರಾಜನಿಗೋಸ್ಕರನೋ ಅಥವಾ ತಾನು ಪೂಜೆ ಮಾಡೋ ದೇವಿಗೋಸ್ಕರನೋ ಒಂದು ಆತ್ಮಬಲಿ ಮಾಡ್ಕೊಂಡಿರುವಂಥ ಶಿಲ್ಪ ಇದು. ಇದು ಭಾರಿ ತ್ಯಾಗದಲ್ಲಿ ಅತಿ ಅಮೂಲ್ಯವಾದ ತ್ಯಾಗ ಇದು. ನಾವೊಂದು ಬೆರಳು ಕೊಡು ಅಂತಂದರೆ ಯಾರೂ ಕೊಡೋದಿಲ್ಲ, ಆದರೆ ತನ್ನ ಆತ್ಮನೇ ಅವನು ದಾನ ಮಾಡಿದ್ದಾನೆ. ಇದು ಒಂದು ಶ್ರೇಷ್ಠವಾದ ತ್ಯಾಗದ ಆತ್ಮ ಬಲಿದಾನದ ಶಿಲ್ಪ. ಇದು ಸುಮಾರು ಒಂದು 11ನೇ ಶತಮಾನಕ್ಕೆ ಹೋಗ್ಬೋದು. ಗಂಗರ ಅಂತ್ಯಕಾಲ ಅಥವಾ ಗಂಗರ ಕಾಲದ ಇದರಲ್ಲಿ 10-11ನೇ ಶತಮಾನಕ್ಕೆ ಈ ಶಿಲ್ಪ ಹೋಗುತ್ತೆ. ಅಂದರೆ 7-8ನೇ ಶತಮಾನದಲ್ಲಿ ದೇವಸ್ಥಾನ ಇಲ್ಲಿತ್ತು. ಆದ ನಂತರನೂ ಕೆಲವರು ಭಕ್ತರು ತನ್ನ ದೇಹನ ಆತ್ಮ ಬಲಿದಾನ ಮಾಡಿಕೊಂಡಿದ್ದಾರೆ. ಎರಡನೇದು ಇನ್ನೊಂದು ವೀರಗಲ್ಲು. ಇದು ಸುಮಾರು 11-12ನೇ ಶತಮಾನದ ವೀರಗಲ್ಲು. ಇದು 3 ಹಂತ ಇರುತ್ತೆ. ಸಾಮಾನ್ಯವಾಗಿ ಒಂದು ವೀರಗಲ್ಲಲ್ಲಿ 3 ಹಂತ ಇರುತ್ತೆ. ಫಸ್ಟು ಗಂಗರ ಕಾಲದಲ್ಲಿ ಒಂದೇ ಹಂತದ ವೀರಗಲ್ಲು ಇರ್ತಾಯಿತ್ತು. ಅದಾದ ನಂತರ 2 ಹಂತ ಬಂತು. 2 ಹಂತ ಬಂದರೆ 9-10ನೇ ಶತಮಾನದಲ್ಲಿ. ಅದಾದ ನಂತರ 12ನೇ ಶತಮಾನದ ವೀರಗಲ್ಲು ಆಗಿರ್ಬೋದು ಇದು. ಇದು ಬಂದು ನೋಡಿ, ವೀರ ವೈರಿಯೊಡನೆ ಹೋರಾಡ್ತಾ ಇದ್ದಾನೆ. ಇಲ್ಲಿ ಈ ವೀರನು ಕತ್ತಿ ಇಟ್ಕೊಂಡು ಹೋರಾಡ್ತಾ ಇದ್ದಾನೆ. ಇವನು ಕೈಯಲ್ಲಿ ಒಂದು ಕತ್ತಿ, ಇದು ಗುರಾಣಿ ಇಟ್ಕೊಂಡು ಹೋರಾಡ್ತಾ ಇದ್ದಲ್ಲಿ ಈ ಹೋರಾಟದಲ್ಲಿ ವೀರ ಸತ್ತಿದ್ದಾನೆ. ನಿಮಗೆಲ್ಲ ಗೊತ್ತು, ಗೆದ್ದರೆ ರಾಜಲಕ್ಷ್ಮಿ ಸಿಗುತ್ತೆ, ಸತ್ತರೆ
ವೀರ ಸ್ವರ್ಗ ಸಿಗುತ್ತೆ ಅಂತೇಳಿ. ಅದಕ್ಕೆ ನೋಡಿ ಇಲ್ಲಿ ಈ ಅಪ್ಸರೆಯರು ವೀರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ಸ್ವರ್ಗದಲ್ಲಿ ಅವನ್ನ ನೋಡಿ ಸೇವೆಗಳು ಮಾಡ್ತಾ ಇದ್ದಾರೆ. ಚಾಮರ ಇದೆ, ಚಾಮರ ಬೀಸ್ಕೊಂಡು ಇವನಿಗೆ ಸೇವೆ ಮಾಡಿಕೊಂಡು ಸ್ವರ್ಗದಲ್ಲಿ ಇವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದ್ರೆ ಕರ್ಕೊಂಡು ಹೋಗುದು ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಇದು ವೈಷ್ಣವರು ಅಂತಂದ್ರೆ ಈ ತರ ಸ್ವರ್ಗದ ಚಿತ್ರ ಇರುತ್ತೆ, ಶೈವರು ಅಂತಂದ್ರೆ ಕೈಲಾಸದ ಚಿತ್ರ ಇರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಶಿಲ್ಪನು ಸೇಮ್ ಇದೇ ಥರನೇ ಇದೇ ಕಾಲಘಟ್ಟದಲ್ಲಿ ಇದು ಇನ್ನೊಬ್ಬ ವೀರ ಯಾರೋ ಯುದ್ಧದಲ್ಲಿ ಸತ್ತಿದ್ದಾನೆ ನೋಡಿ. ಅವನ ಖಡ್ಗ ಎಲ್ಲ ಇಲ್ಲಿ ಯಾವ ರೀತಿ ಇದೆ, ಈ ಖಡ್ಗದ ಆಧಾರದಲ್ಲಿ ಇದು ಕೂಡ ಸುಮಾರು 11ನೇ ಶತಮಾನಕ್ಕೆ ಹೋಗ್ಬೋದು, 11-12ನೇ ಶತಮಾನಕ್ಕೆ ಹೋಗ್ಬೋದು. ಇಲ್ಲಿನ ಕೆಳಗಿನ 3 ಹಂತಗಳಿದೆ. ಕೆಳಗಿನ ಹಂತದಲ್ಲಿ ವೀರ ಯುದ್ಧ ಮಾಡ್ತಾ ಇರೋ ಚಿತ್ರಣ ಇದೆ, ಮಧ್ಯದಲ್ಲಿ ಅಪ್ಸರಿಯರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಇಲ್ಲಿ ಸ್ವರ್ಗದಲ್ಲಿ ಚಾಮರ ಬೀಸಿಕೊಂಡು ಅವನಿಗೆ ಸೇವೆ ಮಾಡ್ತಾ ಇದ್ದಾರೆ, ಸ್ವರ್ಗದಲ್ಲಿ ಇವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗ ನಾನು ಹೇಳಿದ್ನಲ್ಲ, ಇದೆಲ್ಲ ವೈಷ್ಣವ ಸಂಪ್ರದಾಯಕ್ಕೆ ಸೇರಿರುವ ಅಂಥ ವೀರರು. ಇಲ್ಲಿ ನೋಡಿ ಇವನು ಶೈವ ಪ್ರಾಂತ ಇದಕ್ಕೆ ಸೇರಿರೋದು. ಇದು ಸುಮಾರು 11-12ನೇ ಶತಮಾನಕ್ಕೆ ಹೋಗ್ಬೋದು. ಇಲ್ಲೇನಾಗಿದೆ ಅಂತಂದರೆ ಕೆಳ ಹಂತದಲ್ಲಿ ಸೇಮ್ ಅದೇ ಥರ ಯುದ್ಧ ಮಾಡ್ತಾ ಇದ್ದಾನೆ. ಇಲ್ಲಿ ಅಪ್ಸರೆಯರು ಕೈಲಾಸಕ್ಕೆ ಕರ್ಕೊಂಡೋಗಿದ್ದಾರೆ. ಕೈಲಾಸದಲ್ಲಿ ಒಂದು ಯತಿ ಲಿಂಗಕ್ಕೆ ಪೂಜೆ ಮಾಡ್ತಾ ಇದ್ದಾನೆ. ಇಲ್ಲಿ ನಂದಿ ಇದೆ, ಇಲ್ಲಿ ಅವನ್ನ ಈ ವೀರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಶೈವ ಪಂಥಕ್ಕೆ ಸೇರುತ್ತೆ. ಇದು ಒಂದು ಅಷ್ಟು ಸ್ಪಷ್ಟವಾಗಿ ಏನೂ ಗೊತ್ತಾಗ್ತಾ ಇಲ್ಲ. ಗಂಟೆ ಥರ ಆಕಾರವಾಗಿ ಅಂತ ಇದೆ. ಅಂದರೆ ಒಂದು ದೇವಸ್ಥಾನ ಇದು, ಅಂದರೆ ಕೈಲಾಸದಲ್ಲಿ ಶಿವನಿಗೆ ಗಂಟೆ ಬಾರಿಸುವಂಥ ಒಂದು ಚಿತ್ರನೂ ಇರಬಹುದು. ಇವು ವೀರ ನೋಡಿ, ಇವನೇ ವೀರ ನೋಡಿ. ಇಲ್ಲಿ ಯಾವ ಅವನಿಗೆ ಮುಡಿ ಇದೆ, ಕಿವಿ ಓಲೆಗಳಿದೆ, ಇಲ್ಲೂ ಅದೇ ಕೊಟ್ಟಿರ್ತಾರೆ. ಅದೇ ವೀರನೇ ಇಲ್ಲಿ ಕೈಲಾಸದಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾನೆ. ಇದು ಅಷ್ಟೇ, ಎಲ್ಲ ಸೌದೋಗಿದೆ ಕಲ್ಲು. ಇದು ಅದೇ ರೀತಿ ಸೇರುವಂಥ ಒಂದು ವೀರಗಲ್ಲಿದು. ಇದು 3 ಹಂತಗಳಿದೆ. ಇದು ಸ್ವಲ್ಪ ಮುರಿದಿದೆ, ಕಲ್ಲು ಸ್ವಲ್ಪ ಹೊರಟಿರೋದ್ರಿಂದ ಮುರಿದು ಶಿಲ್ಪಗಳು ಇದಾಗಿದೆ. ಆದರೆ ಅದೇ ಕಾಲಕ್ಕೆ ಸೇರುವಂಥ ವೀರಗಲ್ಲು. ಇದು ಕೂಡ ಅಷ್ಟೇ. ಇದು ಕೆಳಗಡೆ ಹಂತ ಇದೆಯೋ ಏನೋ ಗೊತ್ತಿಲ್ಲ, ಆದರೆ ಇಲ್ಲ, ಇದು 2 ಹಂತ ಇದ್ದಂಗೆ ಕಾಣ್ತಾ ಇದೆ. ಈ ಒಂದು ಹಂತದಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ ವೀರ, ವೈರಿಯೊಡನೆ ಯುದ್ಧ ಮಾಡ್ತಾ ಇದ್ದಾನೆ. ವೈರಿ ಇವನಿಗೆ ತಿವಿದು, ಇವನು ನೋಡಿ ಇಲ್ಲಿ ಬಾಣ ಹೊಕ್ಕಿದೆ, ಇಲ್ಲಿ ಬಾಣ ಹೊಕ್ಕಿ ಈ ಕಡೆ ಆಚೆ ಬಂದಿದೆ, ಇಲ್ಲಿ ಕೂಡ ತಿವಿತಾ ಇದ್ದಾನೆ. ತಿವಿದು ಈ ವೈರಿ ಇವನ್ನ ಸಾಯಿಸಿದ್ದಾನೆ. ಇವನು ಒಂದು ಊರಿಗೋಸ್ಕರ, ತನ್ನ ರಾಜ್ಯದಕ್ಕೋಸ್ಕರ ಹೋರಾಡಿರುವಂಥ ವೀರ. ಅವನು ಯುದ್ಧದಲ್ಲಿ ಸತ್ತರೆ ಮಾತ್ರ ಈ ವೀರಗಲ್ಲ ಹಾಕೋದು. ಈಗ ಸತ್ತಿದ್ದಾನೆ, ಅವನಿಗೆ ಸ್ವರ್ಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನೊಂದು ವಿಶೇಷವಾದ ಇಲ್ಲಿ ಕಲ್ಲಿದೆ. ಇದು ಬಂದು ಮಾಸ್ತಿಗಲ್ಲು ಅಂತ ಕರೀತಾರೆ. ಮಾಸ್ತಿ ಮಹಾಸತಿ ಕಲ್ಲು ಅಂತಾರೆ. ಇದರಲ್ಲಿ ಪಕ್ಕದಲ್ಲಿ ವೀರ ಇದ್ರೆ ಅದು ವೀರ ಮಾಸ್ತಿಗಲ್ಲು ಅಂತಾರೆ. ಇದು ಸತಿಗಲ್ಲು ಅಂತಾರೆ. ಅಂದರೆ ತನ್ನ ಗಂಡ ಯುದ್ಧದಲ್ಲಿ ಸತ್ತೋಗಿದ್ದಾನೆ, ತಾನು ಇನ್ನು ಬದುಕಿರೋದಿಲ್ಲ, ನಾನು ಸಾಯ್ತೀನಿ ಅಂತ ಹೇಳ್ಬಿಟ್ಟು ನಿರ್ಧಾರಕ್ಕೆ ಬರ್ತಾಳೆ. ಸಾಮಾನ್ಯವಾಗಿ ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, ತನ್ನ ಗಂಡನ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಅವರಿಗೆ ಅನ್ನೋದು ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ತನ್ನ ಗಂಡ ಸತ್ತೋಗ್ಬಿಟ್ಟ ಮೇಲೆ ತಾನೂ ಬದುಕಿರೋದಿಲ್ಲ ಅಂತ ಹೇಳ್ಬಿಟ್ಟು ತಾನು ಸಾಯೋದಕ್ಕೆ ರೆಡಿಯಾಗಿದ್ದಾಳೆ. ಆದರೆ ಅವಳಿಗೆ ಒಂದು ಮಗು ಇದೆ. ಮಗುನೇನು ಮಾಡಬೇಕು? ಕಡೆಯಲ್ಲಿ ಸಾಯಬೇಕಾದ್ರೆ ಅವಳ ಮಗು ಮೇಲೆ ಪ್ರೀತಿ ಇರುತ್ತೆ. ಅದನ್ನು ತೆಗೆದು ಅದಕ್ಕೆ ಮುದ್ದಾಡಿ ಕೊನೆಯಲ್ಲಿ ತನ್ನ ನೆಂಟರಿಷ್ಟರಿಗೋ ಇಲ್ಲ ಯಾರಿಗೂ ಕೊಟ್ಟು ಬಿಟ್ಟು ಮಗುನ ತಾನು ಆತ್ಮಬಲಿ ಮಾಡ್ಕೊತಾಳೆ. ಇದಕ್ಕೆ ಸತಿಗಲ್ಲು ಅಂತ ಹೇಳ್ತಾರೆ. ಇದೆಲ್ಲ ಇಲ್ಲಿ ಸಿಕ್ಕಿರುವಂಥ ವೀರಗಲ್ಲಿನಿಂದ ಆಗಿನ ಈ ಹೊನ್ನುಡಿಕೆಯ ಒಂದು ಪ್ರಜೆಗಳು ಎಂತಹ ವೀರರಾಗಿದ್ದರು, ಎಂತಹ ತ್ಯಾಗಮಯ ಆಗಿದ್ದರು ಮತ್ತು ಎಂತಹ ಭಕ್ತನ ಹೊಂದಿದ್ರು ಅನ್ನೋದು ಇವುಗಳಿಂದ ನಮಗೆ ತಿಳಿದು ಬರುತ್ತೆ. ನಮಸ್ಕಾರ.